ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಇವತ್ತು ಡಿಸ್ಕಸ್ ಮಾಡೋಕೆ ಹೊರಟಿರೋ ಟಾಪಿಕ್ ಯಾವುದು ಅಂತಂದರೆ ಕರೆಂಟ್ ಅಫೇರ್ಸು. ಸೊ ಟಾಪಿಕ್ ಬಂದು ರೀಸೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅಂತಂದರೆ ಇಂಡಿಯನ್ ನೇವಿಗೆ ಥರ್ಡ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸೇರ್ಪಡೆ ಆಗಿದೆ. ಸೊ ಇತ್ತೀಚೆಗೆ ಅದು ಸೇರ್ಪಡೆ ಆಯಿತು. ಯಾವುದಪ್ಪ ಅಂತಂದರೆ INS ಹರಿಧವನ್ ಅಂತ. ಸೊ ಇದು ಯಾವತ್ತು ಸೇರ್ಪಡೆ ಆಯಿತು ಅಂತಂದರೆ ಇದೇ ಏಪ್ರಿಲ್ ತಿಂಗಳು 3ನೇ ತಾರೀಕು 2026ಕ್ಕೆ ಇದು ಸೇರ್ಪಡೆ ಆಗಿದೆ. ಸೊ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇದನ್ನು ಕೇರಳದ ನೇವಿ ಲೊಕೇಶನ್ ಅಲ್ಲಿ ಇದನ್ನ ಸೇರ್ಪಡೆ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಇದನ್ನ ಯಾವಾಗ ಟೆಸ್ಟ್ ಮಾಡಿದ್ರು ಅಂದರೆ ಎಕ್ಸ್ಪೆರಿಮೆಂಟಲಿ ಇದನ್ನ ಟೆಸ್ಟ್ ಮಾಡೋದು ಯಾವಾಗ ಅಂತಂದ್ರೆ ಇದೇ 2026 ಫೆಬ್ರವರಿ 5ನೇ ತಾರೀಕು ಅದು ಟೆಸ್ಟ್ ಮಾಡಿ ಇವಾಗ ಅದನ್ನ ಅಫಿಷಿಯಲ್ ಆಗಿ ಸೇರ್ಪಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ಈ ಕ್ಷಿಪಣಿ 3500 ಕಿಲೋಮೀಟರ್ ರೇಂಜ್ ತನಕ ಶತ್ರುಗಳ ಮೇಲೆ ದಾಳಿ ಮಾಡಬಹುದು. ಓಕೆನಾ? ಹಾಗೇನೆ ಇದರ ವೇಟ್ ಬಂದು 7000 kg ಇದೆ. 7000 kg ಟನ್, ಸಾರಿ 7000 ಟನ್ ಅಷ್ಟಿದ್ರ ವೇಟ್ ಇದೆ. ಹಾಗೇನೆ ಇದನ್ನ ಎಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಇದು ವಿಶಾಖಪಟ್ಟಣದಲ್ಲಿ ನಿರ್ಮಾಣ ಮಾಡಿದ್ರು. ಈ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೊದಲನೇದೇನಲ್ಲ, ಇದು ಮೂರನೇದು. ಇದಕ್ಕೂ ಮುಂಚೆ ಆಲ್ರೆಡಿ ನಮ್ಮ ಹತ್ರ 2 ಸಬ್ಮರೀನ್ ಮಿಸೈಲ್ಗಳಿತ್ತು. ಯಾವುದಪ್ಪ ಅಂತಂದ್ರೆ ಮೊದಲನೇದು INS ಅರಿಹಂತ್, ಇದು 2016 ಎರಡನೇದು INS ಅರಿಘಾಟ್, ಇದು 2024 ಸೊ ಈಗ ರೀಸೆಂಟ್ ಆಗಿ INS ಅರಿಹಂತ್ ಅದು 2026 ನಮ್ಮ ನೌಕಾಪಡೆಗೆ ಅದು ಜಾಯ್ನ್ ಆಗಿದೆ. ಸೊ ಇದಕ್ಕೂ ಮುಂಚೆ ಯಾವೆಲ್ಲ ರಾಷ್ಟ್ರಗಳಲ್ಲಿ ಇದು ಮಿಸೈಲ್ ಇತ್ತು ಅಂತಂದ್ರೆ ಅಮೆರಿಕಾ, ರಷ್ಯಾ, ಚೀನಾ, ಬ್ರಿಟನ್ ಹಾಗೂ ಫ್ರಾನ್ಸ್ ಹತ್ರ ಮಾತ್ರ, ಅಂದರೆ ಈ ತರ ಸೂಪರ್ ಪವರ್ ರಾಷ್ಟ್ರಗಳ ಮಾತ್ರ ಇದು ಮಿಸೈಲ್ಸ್ ಮೊದಲು ಇತ್ತು. ಈಗ ನಮ್ಮ ಇಂಡಿಯಾ ಕೂಡ ಇದನ್ನ ಸೊ ಇದಕ್ಕೂ ಮೊದಲು ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ಈ ತರ ಸೂಪರ್ ಪವರ್ ರಾಷ್ಟ್ರಗಳಲ್ಲಿ ಮಾತ್ರ ಈ ಸಬ್ಮರೀನ್ ಇತ್ತು. ಈಗ ಇಂಡಿಯಾ ಕೂಡ ಈ ಸಬ್ಮರೀನ್ ಹೊಂದಿರೋ ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಫ್ರೆಂಡ್ಸ್. ಹಾಗೆಯೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.